ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪಾಲಿನಾಮಿಯಲ್ ರಿಲೇಟೆಡ್ ಆಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಪಾಲಿನಾಮಿಯಲ್ ಅಂದರೆ ಅದರಲ್ಲಿ ಡಿಫ್ರೆಂಟ್ ಟರ್ಮ್ಸ್ ಇರುತ್ತೆ, 1 ಟರ್ಮ್ 2 ಟರ್ಮ್ 3 ಟರ್ಮ್ ಅಂತ. ಸೊ ಆ ಥರ ಮೋರ್ ದ್ಯಾನ್ 3 ಟರ್ಮ್ ಇದ್ದರೆ ಅಥವಾ 3 ಟರ್ಮೇ ಇರ್ಬೋದು. ಸೊ ಆ ಪಾಲಿನಾಮಿಯಲಲ್ಲಿ ವೇರಿಯೇಬಲ್ಸ್ ಇರುತ್ತೆ, ಎಕ್ಸ್ ವೈ ಝೆಡ್ ಎನಿ ವೇರಿಯೇಬಲ್ ಇರ್ಬೋದು. ಆ ವೇರಿಯೇಬಲ್ಗೆ ಪರ್ಟಿಕ್ಯುಲರ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಫೈನಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಯಾವ ಥರ ಅನ್ನೋದನ್ನು ನಾನಿವತ್ತು ಒಂದು ಸಮ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ಬೇಕಂತ ಇದ್ದೀನಿ. ನಾನು ತೊಗೊಂಡಿರುವಂಥ ಕ್ವೆಶನ್ ಹೀಗಿದೆ: ಫೈಂಡ್ ದ ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್ 5x - 4x² + 3. ಸೊ ಇದು ಬಂದುಬಿಟ್ಟು ಪಾಲಿನಾಮಿಯಲ್. ಇದರಲ್ಲಿ ಯಾವುದು 5x - 4x² + 3 ಅನ್ನುವಂಥದ್ದು ಒಂದು ಪಾಲಿನಾಮಿಯಲ್. ಸೊ ಇಲ್ಲಿ ಕೊಟ್ಟಿರುವಂಥ ವೇರಿಯೇಬಲ್ x⁻2 ಮತ್ತು ಎಕ್ಸ್, ಅಂದರೆ ಎಕ್ಸ್ ಅನ್ನುವಂಥದ್ದು ಇಲ್ಲಿ ವೇರಿಯೇಬಲ್ ಆಗಿ ತೊಗೊಂಡಿದ್ದೀವಿ ನಾವು. ಸೊ x = 0, x = -1, x = 2. ಸೊ ಈ 3 ಡಿಫ್ರೆಂಟ್ ವ್ಯಾಲ್ಯೂಸ್ಗೆ ನಾವು ಪಾಲಿನಾಮಿಯಲ್ ಫೈನಲ್ ವ್ಯಾಲ್ಯೂವನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಅದನ್ನು ಮಾಡೋದಕ್ಕೆ ಫಸ್ಟು ಕೊಟ್ಟಿರುವಂತಹ ಈಕ್ವೇಷನನ್ನು ನಾವು ಕನ್ಸಿಡರ್ ಮಾಡ್ಕೋಬೇಕು. p(x) ಅಂತ, ಇಟ್ ಮೇ ಬಿ p(x) ಆರ್ q(x) ಎನಿಥಿಂಗ್ ಆಗಿರ್ಬೋದು. ಸೊ ಅದನ್ನು ನಾವು p(x) ಅಂತ ಕನ್ಸಿಡರ್ ಮಾಡಿ ಇದನ್ನು ಕೊಟ್ಟಿರುವಂಥ ಈಕ್ವೇಷನನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರ್ಕೋಬೇಕು. ಏನಪ್ಪ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ, ವೇರಿಯೇಬಲ್ ಪವರ್ ಇರುತ್ತಲ್ಲ, ಅದು ಹೈಯೆಸ್ಟ್ ಪವರ್ ಯಾವುದಿದೆ ಅದನ್ನು ಫಸ್ಟ್ ಬರ್ಕೋಬೇಕು. ಸೊ ಇಲ್ಲಿ -4x⁻2, x⁻2 ಅನ್ನುವಂಥದ್ದು ಹೈಯೆಸ್ಟ್ ಡಿಗ್ರಿ. ಸೊ ಅದನ್ನು ನಾನು ಫಸ್ಟ್ ಬರ್ಕೋತೀನಿ. ಆವಾಗ p(x) = -4x⁻2 + 5x + 3 ಅಂತ ಈಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ. ಹಾಗೆಯೇ ಇಲ್ಲಿ ಗಮನಿಸ್ಕೋಬೇಕು ನಾವು, ಈ ಕೊಟ್ಟಿರುವಂತಹ ಪಾಲಿನಾಮಿಯಲ್ ಬಂದುಬಿಟ್ಟು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಈ ಪಾಲಿನಾಮಿಯಲಲ್ಲಿ ಕೂಡ ಟೈಪ್ಸ್ ಇರುತ್ತೆ. ಲೀನಿಯರ್ ಪಾಲಿನಾಮಿಯಲ್ ಅಂದರೆ x⁻1, ಆಮೇಲೆ x⁻2 ಇದ್ದರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, x⁻3 ಇದ್ದರೆ ಕ್ಯೂಬಿಕ್ ಪಾಲಿನಾಮಿಯಲ್. ನಮಗೆ ಇಲ್ಲಿ ಕೊಟ್ಟಿರುವಂಥ ಈಕ್ವೇಷನ್ ಬಂದುಬಿಟ್ಟು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ನಮಗೆ ಆಲ್ರೆಡಿ ಗೊತ್ತಿದೆ, ಮೋನಾಮಿಯಲ್ ಅಂದರೆ 1 ಟರ್ಮ್, ಬೈನಾಮಿಯಲ್ ಅಂದರೆ 2 ಟರ್ಮ್, ಟ್ರೈನಾಮಿಯಲ್ ಅಂದರೆ 3 ಟರ್ಮ್. ಅಂದರೆ ಈಚ್ ಟರ್ಮ್ ಪ್ಲಸ್ ಇಲ್ಲ ಮೈನಸ್ಸಿಂದ ಡಿಫೈನ್ ಮಾಡಿರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 5x - 4x² + 3 ಅಂದರೆ 3 ಟರ್ಮ್ ಕಾಣ್ತಾ ಇದೆ. ಆ 3 ಟರ್ಮನ್ನು ಕೂಡ ಪ್ಲಸ್ ಮತ್ತು ಮೈನಸ್ಸಿಂದ ಸಪ್ರೇಟ್ ಮಾಡಿದ್ದಾರೆ. ಸೊ ಅದರಿಂದ ಇದು ಟ್ರೈನಾಮಿಯಲನ್ನು ನಾವು ಪಾಲಿನಾಮಿಯಲ್ ಅಂತ ಕೂಡ ಕರಿಬೋದು. ಸೊ ಈ ಕೊಟ್ಟಿರುವಂಥ ಕ್ವೆಶ್ಚನಲ್ಲಿ ನಾವು ಎಕ್ಸ್ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫೈನಲ್ ಆನ್ಸರ್ p(x) ವ್ಯಾಲ್ಯೂ ಏನು ಬರುತ್ತೆ ಅನ್ನುವಂಥದ್ದನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಅಲ್ಲಿ 3x ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಏನು? ಎಕ್ಸ್ ವ್ಯಾಲ್ಯೂ 0, ಎಕ್ಸ್ ವ್ಯಾಲ್ಯೂ -1, ಎಕ್ಸ್ ವ್ಯಾಲ್ಯೂ -2. ಇದನ್ನು ನಾವಿವಾಗ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋದಾದರೆ ಏನು ಬರುತ್ತೆ ಅಂತ ನೋಡಬೇಕು. ಸೊ ಫಸ್ಟ್ಗೆ ಕೊಟ್ಟಿರುವಂಥ ಕ್ವೆಶ್ಚನನ್ನು ನಾವು ಈಕ್ವೇಷನ್ 1 ಅಂತ ಡಿಫೈನ್ ಮಾಡ್ಕೊಳ್ಳೋಣ. p(x) = -4x² + 5x + 3 ಅನ್ನೋ ಕೊಟ್ಟಿರೋ ಈಕ್ವೇಷನ್ ಇದೆಯಲ್ಲ, ಅದನ್ನು ನಾವು ಈಕ್ವೇಷನ್ 1 ಅಂತ ತೊಗೊಂಡು ಆ ಕೊಟ್ಟಿರುವಂಥ ಈಕ್ವೇಷನಲ್ಲಿ ಎಕ್ಸ್ ಜಾಗದಲ್ಲಿ, ಎಕ್ಸ್ ಎಲ್ಲೆಲ್ಲಿ ಕಾಣಿಸುತ್ತಲ್ಲ ಆ ಜಾಗದಲ್ಲಿ ನಾವು -1 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ ಎಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 4x² ಏನಾಗುತ್ತೆ ಗೊತ್ತಾ? -4 × 1/2. ಆ 1/2ನ ಏನು ಮಾಡಬೇಕು ನಾವು ಮಲ್ಟಿಪ್ಲೈ ಮಾಡಬೇಕು, -4 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇನ್ನು p(0), ಈ p(x) ಜಾಗದಲ್ಲಿ ತಾನೆ ನಾವು 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಷ್ಟೋ ಜನ ಇದನ್ನು p × 0 ಅಂತ ಅಂದ್ಕೊಳ್ತಾರೆ. ಅದು p × 0 ಅಲ್ಲ. p(0) ಅನ್ನೋದು ಫಂಕ್ಷನನ್ನು ಡಿಫೈನ್ ಮಾಡಿರೋದು. ಇಲ್ಲಿ ಫಂಕ್ಷನ್ ಏನು ಕೊಟ್ಟಿರುವಂಥ ಈಕ್ವೇಷನ್ ಏನಿದೆಯಲ್ಲ ಅದು ಕೊಟ್ಟಿರುವಂಥ ಫಂಕ್ಷನ್. ಅದನ್ನು ಡಿಫೈನ್ ಮಾಡೋದಕ್ಕೆ p(x) ಅಂತ ಯೂಸ್ ಮಾಡ್ತೀವಿ. ಸಮ್ಟೈಮ್ಸ್ ನಾವು f(x) ಅಂತ ಕೂಡ ಯೂಸ್ ಮಾಡ್ತೀವಿ, q(x) ಅಂತ ಕೂಡ ಯೂಸ್ ಮಾಡ್ತೀವಿ. ಅದೊಂದು ಫಂಕ್ಷನ್ ಅಷ್ಟೇ, ಅದನ್ನು ನಾವು ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಎಕ್ಸ್ ಜಾಗ ಕೊಟ್ಟಿರೋ ಈಕ್ವೇಷನಲ್ಲಿ ಎಕ್ಸ್ ವ್ಯಾಲ್ಯೂ 0 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ 4 × 0² + 5 × 0 + 3 ಬರುತ್ತೆ. ವಿ ನೋ ದ್ಯಾಟ್ 0 ಮಲ್ಟಿಪ್ಲೈಡ್ ಎನಿಥಿಂಗ್ ಈಸ್ 0. ಸೊ 4 × 0 0 ಆಗುತ್ತೆ, 5 × 0 ಕೂಡ 0 ಆಗುತ್ತೆ, +3 ಇದೆ. ಸೊ ನಮಗೆ ಆನ್ಸರ್ 0 + 3 0 ಬರುತ್ತೆ. ಸೊ p(0) ವ್ಯಾಲ್ಯೂ ಬಂದು ಇಲ್ಲಿ +3 ಆಗಿರುತ್ತೆ. x = -1 ನಾನು ಮಾಡಿಲ್ಲ, ಅದನ್ನು ನಾನು ನಿಮಗೆ ಬಿಡ್ತಾ ಇದ್ದೀನಿ. -1 ಎಕ್ಸ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಏನು ಬರುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. -1 ಮಲ್ಟಿಪ್ಲೈ ಮಾಡಬೇಕಾದ್ರೆ ನೆನಪಿರಲಿ, -1/2 ಇದ್ದಾಗ -× + ಆಗುತ್ತೆ. ಸೈನ್ ಕೂಡ ಮಲ್ಟಿಪ್ಲೈ ಮಾಡೋದನ್ನು ಮರಿಬಾರ್ದು. ಓಕೆ, ಸೊ ಆನ್ಸರ್ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ p(2) ಅಂದರೆ ಎಕ್ಸ್ ವ್ಯಾಲ್ಯೂ 2 ಇದ್ದಾಗ ಏನಾಗುತ್ತೆ ಅನ್ನೋದನ್ನು ನೋಡೋಣ. -4 × x ಜಾಗದಲ್ಲಿ 2 ಇರೋದ್ರಿಂದ 2/2 + 5 × 1 + 3. ಕೊಟ್ಟಿರೋ ಈಕ್ವೇಷನ್ ಪ್ರಕಾರವಾಗಿ ನಾನು ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. 2 × 2 = 4 × -4 + 5 + 3. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಸೊ 4 4 16 ಪ್ಲಸ್ 5 ಪ್ಲಸ್ 3 ಬಂದು 8 ಆಗುತ್ತೆ. -16 + 8 ಬಂದು ಸಬ್ಟ್ರಾಕ್ಷನ್ ಮಾಡಬೇಕು.
ಆನ್ಸರ್ ಬಂದು 8, ಗ್ರೇಟರ್ ನಂಬರ್ 16 ಇರೋದ್ರಿಂದ ಅದರ ಸೈನ್ ಮೈನಸ್ ಇರೋದ್ರಿಂದ ಆನ್ಸರ್ ಬಂದುಬಿಟ್ಟು -8 ಆಗಿರುತ್ತೆ. ಕ್ವಶನಲ್ಲಿ ಅವರು ಎಕ್ಸ್ ವ್ಯಾಲ್ಯೂ ಡೈರೆಕ್ಟಾಗಿ ಕೇಳಿದರು. ಸೊ ನಾವು ಡೈರೆಕ್ಟಾಗಿ ಎಕ್ಸ್ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಬಟ್ ಸಮ್ ಟೈಮ್ಸ್ ಕ್ವಶನ್ ಬಂದು P0, P1, P2 ಅಂತ ಕೇಳ್ತಾರೆ. ಅಂದರೆ ಈಕ್ವೇಷನ್ ಕೊಟ್ಟಿರ್ತಾರೆ, ಕ್ವಾಡ್ರಾಟಿಕ್ ಈಕ್ವೇಷನ್ನು ಅಥವಾ ಪಾಲಿನಾಮಿಯಲ್, ಒಂದು ಪಾಲಿನಾಮಿಯಲನ್ನು ಕೊಟ್ಟಿರ್ತಾರೆ. ಆ ಪಾಲಿನಾಮಿಯಲ್ಗೆ ಫೈಂಡ್ P0, P1, P2 ಅಂತ ಕೇಳ್ತಾರೆ. ಅಂದಾಗ ಏನು ಮಾಡಬೇಕು ನಾವು, ವೇರಿಯೇಬಲ್ ಜಾಗ ಇದೆಯಲ್ಲ, ಇಟ್ ಮೇ ಬಿ ಎಕ್ಸ್, ವೈ ಆರ್ ಝೆಡ್, ಎನಿ ವೇರಿಯೇಬಲ್, ಯಾವ ವೇರಿಯೇಬಲ್ ಬೇಕಾದರೂ ಆಗಿರಬಹುದು. ಆ ವೇರಿಯೇಬಲ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. 0 ಒಂದ್ಸಲಿಗೆ 0 ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ 1, ನೆಕ್ಸ್ಟ್ 2 ಆ ಥರ ಕೊಟ್ಟಿರೋ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು. ಕೊಟ್ಟಿರುವಂಥ ಪಾಲಿನಾಮಿಯಲ್ಗೆ ಆನ್ಸರನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ ನಾವು ಕೊಟ್ಟಿರುವಂತಹ ಕ್ವಶನನ್ನು ಫಸ್ಟು ಸ್ಟ್ಯಾಂಡರ್ಡ್ ಫಾರ್ಮಿಗೆ ತೊಗೋಬೇಕು. ಕೊಟ್ಟಿರುವಂಥ ಕ್ವಶನನ್ನು ನಾವು ಲೆಟ್ P(x) ಅಂತ ಕನ್ಸಿಡರ್ ಮಾಡಬೇಕು. ಲೆಟ್ Q(x) ಅಂತ ಕನ್ಸಿಡರ್ ಮಾಡಿ ಕೊಟ್ಟಿರುವಂಥ ಕ್ವಶನನ್ನು ಬರೆದು ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಫಸ್ಟು ನಾನಿಲ್ಲಿ ಒಂದೇ ಒಂದು ಕ್ವಶನನ್ನು ತೊಗೊಂಡಿದ್ದೀನಿ. ಅದು P(x) = x - 1 x + 1. ಕೆಲವೊಂದು ಐಡೆಂಟಿಟಿ ಫಾರ್ಮುಲಾಸ್ ಇರುತ್ತೆ. ಇದು ಐಡೆಂಟಿಟೀಸ್ ರಿಲೇಟೆಡು. ದಟ್ ಈಸ್ a - b × a + b = a² - b² ಅನ್ನುವಂಥ ಫಾರ್ಮುಲಾ ರಿಲೇಟೆಡ್ ಆಗಿದೆ. ಸೊ ಫಾರ್ಮುಲಾವನ್ನು ನಾವು ಇದನ್ನು ಸಾಲ್ವ್ ಮಾಡಿದ್ರೆ a - b × a + b is nothing but a² - b². ಸೊ x - 1 × x + 1 is nothing but x² - 1². 1² ಅಂದರೆ 1. ಸೊ x² - 1 ಆಗುತ್ತೆ. ಸೊ ಕೊಟ್ಟಿರುವಂಥ ಈಕ್ವೇಷನ್ x² - 1 ಆಗುತ್ತೆ. ಸೊ ಫಸ್ಟು ಒಂದು ನಾನು ಸಾಲ್ವ್ ಮಾಡ್ತೀನಿ. P(0). 0 ಅಂದರೆ ಏನು, ನಾವು ಇವಾಗ x ಜಾಗದಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ 0² - 1. ನೆಕ್ಸ್ಟು P(1) ಅಂದರೆ 1² - 1. ಸೊ ಇದು ಬಂದು ಈಕ್ವೇಷನ್ x² - 1 ಅನ್ನೋದು. ಇವಾಗ 0² - 1 ಅಂದರೆ 0 × 0 ಅಂದರೆ 0, ಆನ್ಸರ್ ಬಂದು -1. ನೆಕ್ಸ್ಟ್ 1² - 1. ಸೊ 1² - 1 ಅಂದರೆ 1 - 1, 1² = 1, 1 - 1 ಅಂದರೆ 0. ನೆಕ್ಸ್ಟ್ P(2) ಅಂದರೆ 2² - 1. 2² is nothing but 4, 4 - 1 ಅಂದರೆ 3. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋ ಮ್ಯಾಥ್ಸ್ ರಿಲೇಟೆಡ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.